ಲತಾವ್ರೆ ಅದೇನಾಯ್ತು ಅಂದರೆ ನಾನು ಅತ್ತೆ ಚಿಕ್ಕತ್ತೆನೂ ಚಿಕ್ಕ ಮಾವನು ಕರ್ಕೊಂಬರೋದಕ್ಕೆ ಅಂತ ಹೋಗಿದ್ವಿ. ಆದ್ರೆ ಚಿಕ್ಕತ್ತೆ ಯಾವ ಬಾ ಇಟ್ಕೊಂಡು ನನ್ನ ಕರಿಯಕ್ ಬಂದಿದ್ದೀರಾ? ಮಾವನವ್ರ ತಿಥಿ ಇದೆ. ಇಷ್ಟು ವರ್ಷ ನಾವೆಲ್ಲರೂ ಸೇರಿ ಅದು ಮಾಡ್ತಾ ಇದ್ವಿ, ಈಗಲೂ ಮಾಡೋಣ. ತಿಥಿ ಮಾಡೋಕ್ಕೆಲ್ಲ ನನಗೆ ಬರೋಕ್ಕಾಗಲ್ಲ. ನಾನು ನನ್ನ ಗಂಡ ಮನೆ ಚಾಕ್ರಿ ಮಾಡಬೇಕು, ನೀವು ನಿಮ್ಮ ಗಂಡ ಕೂತ್ಕೊಂಡು ತಿಂತೀರಾ. ಎಷ್ಟು ವರ್ಷ ನಡೆಯುತ್ತೆ ಇದೆಲ್ಲ? ಇನ್ಮೇಲೆ ನಾನಾಯ್ತು, ನನ್ನ ಗಂಡ ಆಯ್ತು, ನನ್ನ ಸಂಸಾರ ಆಯ್ತು, ಅಷ್ಟೇ ನನಗೆ ಬೇಕಾಗಿರೋದು. ಅವ್ರು ಬಂದ್ರೆ ಇನ್ನೂ ಕೆಟ್ಟದಾಗ ಬೈತಾರೆ. ನಿಮ್ ನೆರಳು ಸಾಕೋದು ನನಗೆ ಬೇಕಾಗಿಲ್ಲ, ಹೊರಟೋಗಿ. ಸಿಸ್ಟರ್, ಏನಾಗಿದೆ ಅಮ್ಮಂಗೆ? ಏನಿಲ್ಲ, BP ಸ್ವಲ್ಪ ಜಾಸ್ತಿ ಆಗಿದೆ, ಆರಾಮಾಗಿದ್ದಾರೆ. ಅತ್ತೆ ಸೊಸೆ ಇಬ್ರು ಇಲ್ಲಿ ಬಂದ್ಬಿಟ್ಟು ಏನ್ ಮಾಡ್ಬೇಕು ಅಂತಿದ್ದೀರಾ? ನನ್ನ ಹೆಂಡತಿ ಸತ್ತಿದಾಳೋ ಇಲ್ಲೋ ಅಂತ ನೋಡಕ್ ಬಂದಿದ್ದೀರಾ ಇಬ್ರು? ನೀನ್ ಇನ್ನೂ ಇಲ್ಲೇ ಇದ್ರೆ ನನ್ನ ಬಾಯಿ ಮಾತಾಡಲ್ಲ, ಕೈ ಮಾತಾಡತ್ತೆ. ಇನ್ಯಾವತ್ತು ನೀವು ಈ ಮನೆಗೆ ಬರಬೇಡಿ. ಅಮ್ಮ, ಗೀತಾ, ಎಲ್ಲಿದ್ದೀವಿ? ಹಾಸ್ಪಿಟಲಲ್ಲಿದ್ದೀವಿ ಅಮ್ಮ. ಅಯ್ಯೋ, ಯಾಕಮ್ಮ ಎದ್ದೇಳ್ತಿದ್ದೀರಾ? ಮಲ್ಕೊಳ್ಳಿ ನೀವು. ನಂಗೆ ಆಸ್ಪತ್ರೆಯಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ, ನಿಂಗೆ ಗೊತ್ತಿಲ್ವೇನೆ? ನನಗೆ ಗೊತ್ತು ಅಮ್ಮ, ಆದ್ರೆ ಏನ್ ಮಾಡೋದು? ನೀವಲ್ಲಿ ಮನೆ ಹತ್ರ ತಲೆ ಸುತ್ತ ಬಂದ್ ಬಿದ್ರಿ. ನಮ್ಮನ್ ಕಡೆಗೂ ಆ ಮನೆಗೆ ಸೇರಿಸ್ಲಿಲ್ಲ. ಭಾವ ಹೇಗ್ ಬೈದ್ ಹೊರಗೆ ಹಾಕಿದ್ರಲ್ಲ. ಅಮ್ಮ, ನೀವ್ ಬೇಜಾರ್ ಮಾಡ್ಕೋಬೇಡಿ. ಮಾವಂಗೆ ಮನ್ಸ್ ಕೆಟ್ಟಿತ್ತು ಅನ್ಸುತ್ತೆ, ಅದಕ್ಕೆ ಅವ್ರು ಹಾಗೆ ಮಾತಾಡಿದಾರಷ್ಟೇ. ಇನ್ಮೇಲೆ ನಮ್ಗೆ ಆ ಮನೆ ಋಣ ಮುಗೀತು ಅನ್ಸುತ್ತೆ. ಅಮ್ಮ, ನೀವು ಮೊದಲು ಹುಷಾರಾಗಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಏನೆಲ್ಲ ಆಗ್ತಾ ಇದೆ? ಅಮ್ಮ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ನಂಬಿಕೆ ಇಟ್ಕೊಳ್ಳಿ. ನೋಡಿ, ನೀವು ತುಂಬಾ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇದನ್ನೆಲ್ಲ ತಲೆಯಿಂದ ತೆಗೆದು ಹಾಕಿ ಆರಾಮಾಗಿ ರೆಸ್ಟ್ ತಗೊಳ್ಳಿ. ಎಲ್ಲ ನಿನ್ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀಯ ಕಣೆ. ನನ್ನಿಂದ ನಿನಗೆ ಎಷ್ಟು ತೊಂದರೆ ಏನ್ ಬಂತಮ್ಮ? ಇದು ನನ್ನ ಕರ್ತವ್ಯ. ಅದು ಅಲ್ಲದೆ ತಾಯಿ ಸೇವೆ ಮಾಡಿ ಅವಳು ಋಣ ತೀರ್ಸೋ ಪುಣ್ಯ ಎಲ್ರಿಗೂ ಸಿಗಲ್ಲ.